ನಮ್ಮ ಕರ್ನಾಟಕದಲ್ಲಿ ಒಂದು ಘನಘೋರ ಹೀನಾಯ ಕೃತ್ಯವೊಂದು ನಡೆದಿದೆ. ಒಂದರ್ಥದಲ್ಲಿ ಮಾನವೀಯತೆಯ ಕಗ್ಗೊಲೆ ಅಂತಲೇ ಹೇಳಬೇಕು. ಬೆಳಗಾವಿಯ ಒಂದು ಶಾಲೆಯಲ್ಲಿ ಮಕ್ಕಳ ಕುಡಿಯುವ ನೀರಿನ ಟ್ಯಾಂಕಿಗೆ ವಿಷ ಹಾಕಿದಂಥ ಒಂದು ಪ್ರಕರಣ. 11 ಮಂದಿ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೂ ದಾಖಲಾಗಿದ್ದಾರೆ. ಬಹುಶಃ ನಮ್ಮ ಕನ್ನಡದ ಮಾಧ್ಯಮಗಳಿಗೆ, ಟೆಲಿವಿಷನ್ ಮಾಧ್ಯಮಗಳು ಅಥವಾ ಇನ್ನು ಸ್ಯಾಟಲೈಟ್ ಮಾಧ್ಯಮಗಳು, ನಮ್ಮ ಗೋಧಿ ಮೀಡಿಯಾಗಳು ಅಂತ ಏನು ಹೇಳ್ತೀವೋ ಅದಕ್ಕೆ ಯಾವುದಕ್ಕೂ ವಿಷಯ ಗೊತ್ತಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಬ್ರೇಕಿಂಗ್ ನ್ಯೂಸ್, ಇದು ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದಂತಹ ಘಟನೆ ಅಥವಾ ಇದು ಭಯೋತ್ಪಾದಕರ ಕೈವಾಡವಿದೆ, NIAಗೆ ಕೊಡಬೇಕು ಎಂಬ ರೀತಿಯಲ್ಲಾಗಿರ್ತಕ್ಕಂತಹ ಪ್ರತಿಕ್ರಿಯೆಗಳು, ಡಿಬೇಟ್ಗಳು, ಚರ್ಚೆಗಳು, ಕಿರುಚಾಟಗಳು ನಮ್ಮಲ್ಲಿ ನಡೀತಾವಲ್ಲ, ಅದನ್ನು ಯಾವುದನ್ನು ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಇದನ್ನು ವಿಚಾರಣೆಗೊಳಪಡಿಸಿದಾಗ ಆ ಶಾಲೆಯ ಮುಖ್ಯೋಪಾಧ್ಯಾಯರೊಬ್ಬ ಮುಸ್ಲಿಮನಾಗಿದ್ದ. ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡಬೇಕು ಅಥವಾ ಅಲ್ಲಿಂದ ಅಮಾನತು ಮಾಡಬೇಕೆಂಬಂತಹ ದೃಷ್ಟಿಯಿಂದ ಅದೇ ಶಾಲೆಯ ಒಬ್ಬ ಮಗುವನ್ನು ಇಟ್ಕೊಂಡು ಸಾಗರ ಪಾಟೀಲ ಮತ್ತು ಮತ್ತಿತರರು ಸೇರಿಕೊಂಡು ಶಾಲೆಯ ಕುಡಿಯುವ ನೀರಿನ ಟ್ಯಾಂಕಿಗೆ ವಿಷ ಹಾಕಿರುವಂತಹ ಒಂದು ಕೃತ್ಯವನ್ನು ಮಾಡಿದ್ದಾರೆ. ನೋಡಿ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ ಎಂದು ಕಲಿಯುವಂತಹ ಮಕ್ಕಳ ಮನಸ್ಸಿಗೆ ವಿಷದ ಬೀಜವನ್ನು ಹಾಕುವಂತಹ ಇಂತಹ ಮನಸ್ಥಿತಿಗಳನ್ನು ಮಟ್ಟ ಹಾಕದೆ ಹೋದರೆ ನಮ್ಮ ಕರ್ನಾಟಕ, ನಮ್ಮ ಭಾರತ ಯಾವ ಮಟ್ಟಕ್ಕೆ ತಲುಪ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಧರ್ಮವನ್ನು ವಿಭಜಿಸಿ ಸ್ವಾರ್ಥ ಲಾಭಕ್ಕೋಸ್ಕರ ಅಥವಾ ತಮ್ಮ ರಾಜಕೀಯ ಬೇಳೆ ಬೇಯಿಸೋಕ್ಕೋಸ್ಕರ ಮಾಡುವಂತಹ ಇಂತಹ ಕೃತ್ಯವನ್ನು ಖಂಡಿಸದೆ ಹೋದರೆ, ಇಂತಹ ಕೃತ್ಯಗಳಿಗೆ ಬೇಕಾದಂತಹ ಕಾನೂನಾತ್ಮಕ ಶಿಕ್ಷೆಗಳನ್ನು ನೀಡದೆ ಹೋದರೆ ನಮ್ಮ ಭಾರತವು ಯಾವತ್ತೂ ಸೌಹಾರ್ದತೆಯ ಭಾರತವನ್ನಾಗಿ ಉಳಿಸೋಕೆ ಸಾಧ್ಯವಿಲ್ಲ. ಆದ್ದರಿಂದ ಕೋಮುವಾದವು ಅಳಿಯಲಿ, ಶಾಂತಿಯು ಉಳಿಯಲಿ.